ಸರ್ ನಮಸ್ತೆ. ನಮಸ್ತೆ ಹೇಳಿ. ದೊಡ್ಡಾಲದ ಮರದಲ್ಲಿ ಇದೀವಿ ನಾವು. ಹೌದು. ಸರ್ ನಿಮಗೆ ಇಲ್ಲಿನ ಬಗ್ಗೆ ಏನು ಗೊತ್ತಿದೆ ಸರ್? ಏನು ಮಾಹಿತಿ ಹಾಂ. ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ ಸುಮಾರು ಇದು 400-450 ವರ್ಷದ ಇತಿಹಾಸವುಳ್ಳ ಮರ ಇದು. ಇದು ದೊಡ್ಡಾಲ್ ಮರ ಅಂತ. ಕಾರಣ ಭಾರತ ದೇಶದಲ್ಲಿ ಇದು 4ನೇ ಮರ ಅಂತ ಹೇಳ್ತಾರೆ. ಹಾಂ. ಹಂಗೆ ಬಂದು ಕರ್ನಾಟಕದಲ್ಲಿ ನಂಬರ್ ಒನ್ ಆಲದ ಮರ, ದೊಡ್ಡ ಆಲದ ಮರ ಅಂತಂದರೆ ಕರ್ನಾಟಕದಲ್ಲಿ ನಂಬರ್ 1 ಪ್ರಥಮ ಸ್ಥಾನ ಇರೋ ಆಲದ ಮರ ಇದು ಕರ್ನಾಟಕದಲ್ಲಿ. ತುಂಬಾ ದೊಡ್ಡ ಇತಿಹಾಸ. ಏನು ತುಂಬಾ ದೊಡ್ಡ ಇತಿಹಾಸ ಇರೋ ಆಲ್ಮರ ಇದು. ಹಾಂ. ಆದ್ರಿಂದ ಇಲ್ಲಿ ಪ್ರವಾಸಿ ತಾಣ ಮಂದಿರನೇ ಇದು. ಹಾಂ. ತುಂಬಾ ಜನಗಳು ಎಲ್ಲ ಬಂದು ಹಂಗೆ ಅನ್ಕೊಂಡು ಇಲ್ಲೆಲ್ಲ ತಂಪಾಗಿ ವಾತಾವರಣ ಎಲ್ಲ ಇದು ಮಾಡ್ಕೊಂಡು ಪ್ರಕೃತಿ ಪರಿಸರ, ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ಗಿಡ ಮರಗಳು ಇರೋದು ಫಸ್ಟ್ ಪ್ರವಾಸಿ ತಾಣಗಳಾಗಿತ್ತು. ಹಾಂ. ಈಗೂನು ಆಗಿದೆ. ಈ ಡೆವಲಪ್ಮೆಂಟ್ಗಳೆಲ್ಲ ಈಗ ಸುಮಾರು ಒಂದು 5-6 ವರ್ಷದಿಂದ ಮಾಡಿರೋದು ಇದು. ಇವಾಗೆಲ್ಲ ಹಾಳಾಗೋಗಿದೆಯಲ್ಲ ಸರ್? ಹಾಳಾಗೋಗಿದೆ ಅಂತಂದ್ರೆ ಇದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡಿ ಕರ್ನಾಟಕದಲ್ಲಿ ಎಂತೆಂಥವೋ ಎಷ್ಟೊಂದು ಡೆವಲಪ್ಮೆಂಟ್ ಈ ಸರ್ಕಾರಗಳು ಅವೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಈಗ ಹುಡುಗರಿಗೆ ಫಸ್ಟ್ ಈ ಸ್ಕೂಲ್ ಮಕ್ಳುಗಳಿಗೆ ಅವಕ್ಕೆಲ್ಲಾನು ಈ ಪಠ್ಯ ಪುಸ್ತಕ ಕ್ರಮಗಳಲ್ಲಿ ಇದನ್ನೆಲ್ಲಾನು ತಿಳಿಸಿ ಹೇಳ್ಬೇಕಾಗಿತ್ತು. ಯಾವ್ದೋ ಬೇರೆ ಇಲ್ದಿರೋ ಬರೋದು ಅಲ್ಲ ಅಷ್ಟು ಅದು ಇದು ಅನ್ಕೊಂಡು ಏನೇನೋ ಇದು ಮಾಡ್ಕೊಂಡು ಇರೋದ್ರಿಂದ ಇಲ್ಲಿ ಈ ಪ್ರಕೃತಿ ಪರಿಸರಕ್ಕೆ ಮೊದಲು ಇದು ಪ್ರಾಣಿ ಪಕ್ಷಿಗಳೆಲ್ಲ ಈ ಪಕ್ಷಿಗಳು ವಲಸೆ ಬರೋವು. ಈಗಿನ ಪೊಲ್ಯೂಷನ್ ಇದರಿಂದ ಈ ಗುಬ್ಬಚ್ಚಿಗಳೆಲ್ಲ ಹೆಂಗಿದ್ದ ಗೊತ್ತಾ ಸರ್? ಅವಾಗೆಲ್ಲ ನೋಡ್ಬೇಕಾದ್ರೆ ಒಂದು 10 ವರ್ಷದ ಹಿಂದೆ ಆ ಗುಬ್ಬಚ್ಚಿಗಳು ಆ ಒಂದು ಇದು ಅಲ್ಲ, ಬೆಳಗಿನ ಜಾವದಲ್ಲಿ ಅವೆಲ್ಲ ಇಲ್ಲೆಲ್ಲ ಕೇಳ್ತಿದ್ರೆ ಇಲ್ಲೆಲ್ಲ ಎಷ್ಟೋ ಇಂಪಾಗಿರೋದು. ಈ ಬೆಂಗಳೂರು ಪರಿಸರ, ಈ ವಾಯು ಮಾಲಿನ್ಯ ಅದ್ರಿಂದ ಎಷ್ಟೋ ಪಕ್ಷಿಗಳು ವಲಸೆ ಬರೋದೇ ನಿಲ್ಸ್ಬಿಟ್ಟ ಇಲ್ಲಿ. ಈಗ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು ಅಂತಂದ್ರೆ ಇದೊಂದು ಪ್ರವಾಸಿ ತಾಣ ಚೆನ್ನಾಗಿ ಮಾಡ್ಬೋದು, ಆದ್ರೆ ಗಮನ ಹರಿಸ್ತಾ ಅಧಿಕಾರಿಗಳು, ಸಂಬಂಧಪಟ್ಟವರು. ಇದು ಕೆಲವು ಏನೋ ಒಬ್ರು ಈಗ ಯಾರನ್ನ ಒಬ್ರು ಎಚ್ಚೆತ್ತಿ ಏನೋ ಒಂದು ಇದು ಮಾಡ್ಬೇಕು ಅಂತಂದಾಗ ನೋಡಿ ಈಗ ರೀಸೆಂಟ್ ಆಗಿ ಕೆಲವು ವರ್ಷಗಳಿಂದ ಮಾತ್ರ ಇವೆಲ್ಲ ಡೆವಲಪ್ಮೆಂಟ್ ಮಾಡಿರೋದು ಇಷ್ಟು. ಇದನ್ನೇ ದೊಡ್ಡದು ಹೆಚ್ಚಿಗೆ ನಾವು ಮಾಡಿದೀವಿ ಅಂತ ಅಂದ್ಬಿಟ್ಟು ಇದನ್ನೇ ಬರೀ ಹೇಳ್ಕೊಂಡೆ ಹೋಗ್ತಾರ. ಬಂಡವಾಳ ಮಾಡ್ಕೊಂಡಿದ್ದಾರೆ. ಬಂಡವಾಳ ಅಂತ ಮಾಡ್ಕೊಂಡವ್ರೆ. ಇದಕ್ಕೆ ಡಬ್ಬಲ್ ತೋರಿಸ್ತಾರೆ. ಇದನ್ನ ಪ್ರವಾಸಿ ತಾಣಗಳು ಈ ಪಠ್ಯ ಪುಸ್ತಕ ಹೇಳ್ದಲ್ಲ, ಈ ಸ್ಕೂಲ್ ಮಕ್ಳುಗಳಿಗೆ ಈಗ ಪ್ರವಾಸ ಬರೋರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು. ಅವ್ರಿಗೆ ತಿಳಿಸಿ ಹೇಳ್ಬೇಕು ಅಂದ್ರೆ ಹೆಂಗೆ ಅಂತಂದ್ರೆ ಈ ಪಠ್ಯ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಇತಿಹಾಸದ ಪುಟದಲ್ಲಿ ಬರ್ಬೇಕು. ಇತಿಹಾಸ ಪುಟದಲ್ಲಿ ಬಂದಾಗ ಕೆಲವರು ಗೊತ್ತಿಲ್ದಿರೋರು ತಿಳ್ಕೊಂಡು ಈ ಉತ್ತರ ಕರ್ನಾಟಕದ ಕಡೆ ಅವ್ರವ್ರು ಎಲ್ಲಾರು ಅವ್ರಿಗೆಲ್ಲ ಈ ದೊಡ್ಡಾಲ ಮರ ಏನು ಅಂತಾನೆ ಗೊತ್ತಿಲ್ಲ. ಇಲ್ಲಿರೋರ್ಗ್ ಮಾತ್ರ ಬೆಂಗಳೂರಲ್ಲಿ ಇಲ್ಲಿರೋರ್ಗ್ ಮಾತ್ರ ಗೊತ್ತಿರ್ತದ ಅಷ್ಟೇನೆ. ಈಗ ಈಗ ಇತಿಹಾಸನೇ ಹೇಳ್ತದ ನೋಡಿ. ಈಗ ಭಾರತದಲ್ಲೇ 4ನೇ ಮರ ಇದು. ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ನಂಬರ್ 1 ಆ ಸ್ಥಾನ ಇರೋದ್ರಿಂದ ಕೆಲವರಿಗೆ ಗೊತ್ತಿಲ್ವಾ ಇದುವರೆಗೂ ಆ ಸರ್ಕಾರ ಇದನ್ನ ಜನಗಳಿಗೆ ತಿಳಿಸ್ಬೇಕು, ಒಂದು ಒಳ್ಳೆ ಪ್ರವಾಸಿ ತಾಣ ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೂ ಗಮನಕ್ಕೂ ಬರೋದಿಲ್ಲ. ಈ ಅರಣ್ಯಾಧಿಕಾರಿಗಳು ಅವ್ರ ಡಿಪಾರ್ಟ್ಮೆಂಟ್ಗಳು ಸೇರ್ತದಿವಲ್ಲ. ಹೌದು. ಅರಣ್ಯಾಧಿಕಾರಿಗಳು ಇಲ್ಲಿ ಬಂದು ಇಲ್ಲೊಂದು ದೊಡ್ಡ ಮರ ಇರೋದು ಅವ್ರಿಗೆ ಗೊತ್ತಿರಲ್ಲ. ಅರಣ್ಯಾಧಿಕಾರಿಗಳಿಗೆ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಮಾಹಿತಿಗಳು ಇದ್ರ ಬಗ್ಗೆ ಗೊತ್ತಿಲ್ವ. ಯಾರನ್ನ ಹಿಂಗೆ ತಿಳುವಳಿಕೆ ಹಂಗೆ ಅನ್ಕೊಂಡು ಬಂದು ಹೇಳ್ದವ್ರು ಮಾತ್ರಕ್ಕ ಹೌದಲ್ವಾ ಹಂಗೆ ಅಂತ ಅವಾಗ ಎಚ್ಚೆತ್ತೆ ಅನ್ಕೊಂಡೆ ಏನೋ ಒಂದು ಅವ್ರಿಗೆ ಗೊತ್ತಿದ್ದಂಗ ಒಂದ್ 4-5 ಇಲ್ಲ ನೋಡಿ ಇಷ್ಟು ಮಾಡಿದ್ರೆ ಇದೇ ಒಂದು ದೊಡ್ಡದು. ಸರಿ, ಮರ ಇವಾಗ ತುಂಬಾ ಚಿಕ್ಕ ಒಂದೇ ಒಂದು ಚಿಗುರು ಹಾಕಿರೋದ್ರಿಂದ ಉಟ್ಕೊಂಡಿದ್ದು ಅಂತಾರೆ. ಹೌದೌದು. ಆದ್ರೆ ಈಗ ಮರ ಎಲ್ಲ ಎಲ್ಲಿ ಸರ್? ಅದು ಬುಡನು ಕಾಣಿಸ್ತಾ ಇಲ್ಲ, ಏನು ಸರ್? ಅದೆಲ್ಲ ಬುಡ ಅದೆಲ್ಲ ಈಗ ಎಲ್ಲ ಕಣ್ಮರೆ ಹೋಗಿದೆ. ಈಗ ಎಲ್ಲ ಮಳೆ ಗಾಳಿ ಇದಕ್ಕೆಲ್ಲಾನು ಅದೆಲ್ಲ ಹೋಗಿದೆ. ಈಗ ಇರೋದನ್ನ ಕಾಪಾಡ್ಕೊಳಕ್ಕೆ ಅಧಿಕಾರಿಗಳಿಗೆ ಟೈಮ್ ಸಿಗ್ತಾ ಇಲ್ಲ. ಇನ್ನ ಅದನ್ನ ಹುಡುಕಿ ಅದನ್ನೆಲ್ಲ ಇದ್ ಮಾಡಿ ಅಂತಂದ್ರಾಗ ಅವೆಲ್ಲ ಪಠ್ಯ ಪುಸ್ತಕಗಳಲ್ಲಿ ಬರೀಬೇಕು, ತಿಳಿಸ್ಬೇಕು, ಹೇಳ್ಬೇಕು. ಅವೆಲ್ಲ ಜನಗಳಿಗೂ ಹಂಗೆ ಅನ್ಕೊಂಡು ಗೊತ್ತಾಗ್ತದೆ. ಈಗ ಮರ ಎಲ್ಲ ತುಂಬಾ ಹೋಗಕ್ಕಾಗಿದೆಯಲ್ಲ. ಈಗ ನಮ್ಮ ಸರ್ಕಾರ ವಿಶೇಷ ಅನುದಾನ ಇದಕ್ಕೆ ಕೊಟ್ಟು ಸಂರಕ್ಷಣೆಗೆ ಏನಾದ್ರು ಮಾಡ್ಬೋದಲ್ಲ ಸರ್? ಮಾಡ್ಬೋದು ಸರ್. ಸಂರಕ್ಷಣೆ ಅವ್ರು ಮಾಡ್ಕೊಂತವ್ರೆ ಹೊರ್ತುನು ಇಲ್ಲಿ ಯಾರು ಸಂರಕ್ಷಣೆ ಮಾಡ್ತಾರೆ? ಈಗ ಒಂದ್ 5 ಕೋಟಿ ಸ್ಯಾಂಕ್ಷನ್ ಆಗೈತೆ ಅನ್ಕೊಳ್ಳಿ ಅರಣ್ಯ ಇಲಾಖೆಯಲ್ಲಿ. ಅಲ್ಲಿಂದ ಇಲ್ಲಿ ಗಂಟನು ತರಬೇಕು ಅಂತಂದ್ರೇನೆ ಒಂದ್ 80 ಲಕ್ಷ ತರ್ತಾರೆ. ಅದಕ್ಕೆ ಒಂದ್ 50 ಲಕ್ಷ ಒಂದ್ 40 ಲಕ್ಷ ಏನೋ ಖರ್ಚು ಮಾಡ್ತಾರೆ. ಅಲ್ಲಿ 5 ಕೋಟಿ ಆಗಿರ್ತದೆ. ಇಲ್ಲಿ ತಿಳ್ಸಾರ ಯಾರು ಜನಗಳಿಗೆ ಆಗೈತೆ ಅಂತ? ಕೇಳಾರ ಯಾರು?
ಯಾರು ಇಲ್ಲ. ಅವ್ರೇ ರಾಜ್ಯ, ಅವ್ರದೇ ಇದು ದರ್ಬಾರು. ಏನೋ ಸಮಯ ಬಂದಾಗ ಅಷ್ಟೇನೆ 5 ವರ್ಷಕ್ಕೊಂದ್ಸರಿನೇ ಈ ದೊಡ್ಡ ಮರ ಜ್ಞಾಪಕ ಬರೋದು. ರಾಜಕಾರಣಿಗಳು ಬಂದು ಇಲ್ಲಿ ಫಂಕ್ಷನ್ ಮಾಡೋದು ಅಷ್ಟೇ, ಭಾಷಣ. ಅಷ್ಟೇ. ರಾಜಕಾರಣಿಗಳು ಈ ದೊಡ್ಡ ಮರ ಒಳಗಡೆ ಬಂದಿಲ್ಲ, ಗೇಟ್ ಒಳಗೆ ಬರಲ್ಲ, ಬರೋದೇ ಇಲ್ಲ. ದೊಡ್ಡ ಮರದ ಫಂಕ್ಷನ್ ಅಂತ ಬ್ಯಾನರ್ ಹೊಡ್ಸಿ ಹಾಕ್ತಾರ ಅಷ್ಟೇ. ಇಲ್ಲಿ ಒಳಗಡೆ ಕೂಡ ಆ ಮುನೇಶ್ವರ ದೇವಸ್ಥಾನ ಇದೆ ಇಲ್ಲಿ ಒಳಗಡೆ. ಆ ಮುನೇಶ್ವರ ದೇವಸ್ಥಾನಕ್ಕೆ ಎಷ್ಟು ರಾಜಕಾರಣಿಗಳು ಬಂದು ಪೂಜೆ ಮಾಡವ್ರೆ ಇಷ್ಟು ವರ್ಷದಲ್ಲಿ. 400 ವರ್ಷ ಇತಿಹಾಸ ಐತಿ ಇದು ಈ ಮರ. ಒಳಗಡೆ ರಾಜಕಾರಣಿ ಬಂದು ಇಲ್ಲಿ ಮುನೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿರೋದು ಎಷ್ಟು ರಾಜಕಾರಣಿಗಳನ್ನ ಕೇಳಿ ನೋಡಿ. ಇಲ್ಲಿ ದೊಡ್ಡವ್ರನ್ನ ತಿಳ್ಕೊಳ್ಳಿ. ನಮಗ್ ಗೊತ್ತಿರೋ ಪ್ರಕಾರ ನಾವ್ ಹೇಳ್ತೀವಿ. ನಮಗೊಂದ್ 45 ವರ್ಷದಿಂದ ಗೊತ್ತಿರೋದ್ರಿಂದ ಒಬ್ಬ ರಾಜಕಾರಣಿನೂ ದೊಡ್ಡ ಮರದ ಒಳಗಡೆ ಬಂದಿಲ್ಲ. ನಾವೇ ಅದೇ ಇಲ್ಲಿ ಇರೋದಕ್ಕೆ ಒಂದ್ ಸ್ವಲ್ಪ ತಂಪ ಗಾಳಿ ಬರ್ತದೆ, ಒಂದ್ 5 ನಿಮಿಷ ಬಂದು ಕುತ್ಕೊಂಡು ವಾಕಿಂಗ್, ಬೆಳಗ್ಗೆ ಹೊತ್ತು ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಒಂದ್ 5 ನಿಮಿಷ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಅನ್ಕೊಂಡು ಶುದ್ಧ ಗಾಳಿ ಇದ್ ಮಾಡ್ಕೊಂಡು ನೋಡಿ. ಈಗ ಇದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೆಂಗೆ ಅಂತಂದ್ರೆ ಇಲ್ಲಿನ ಬುಡಗಳನ್ನ ತೋರಿಸಿ, ಇಲ್ಲಿನ ಗಿಡ ಮರಗಳು ಇಲ್ಲಿ ಬುಡ ಐತೆ ಇಲ್ಲ. ಈಗ ಹಳೇದು ನೀವ್ ಕೇಳಿದ್ರ ಯಾಕೆ ಅದು ಎಲ್ಲೋಯ್ತು ಸರ್, ಹೆಂಗೆ ಕಾಣೆ ಆಯ್ತು ಏನು ಅಂತ ಅನ್ಬಿಟ್ಟು ಇಲ್ಲಿ ಸಂರಕ್ಷಣೆ ಮಾಡಕ್ಕೆ ಅರಣ್ಯಾಧಿಕಾರಿಗಳು ಇದಕ್ಕೆ ಒಳ್ಳೊಳ್ಳೆ ಈ ಹಲವಾರು ವಿಜ್ಞಾನಿಗಳವೆ, ಸೈಂಟಿಸ್ಟ್ಗಳು ಇದಾರೆ. ಇದನ್ನ ಕಾಪಾಡ್ಕೊಳ್ಳೋದು ಯಾವ ರೀತಿ ಏನು ಅಂತ ಅನ್ಬಿಟ್ಟು ಕೆಲವರು ಜನಕ್ಕೆ ಗೊತ್ತಿರ್ತದೆ. ಆ ಸೈಂಟಿಸ್ಟ್ಗಳಿಗೆ, ಆ ವಿಜ್ಞಾನಿಗಳಿಗೆ ಗೊತ್ತಿರ್ತದೆ ಯಾವ ರೀತಿ ಇದನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಇದನ್ನ ಜನಪ್ರಿಯಗೊಳಿಸ್ಬೇಕು, ಯಾವ ರೀತಿ ಇನ್ನು ಈ ಕರ್ನಾಟಕದಲ್ಲಿ ತುಂಬಾ ವರ್ಷ ದೊಡ್ಡ ಮರನ ಇನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಬೇಕು, ಇನ್ನು ಮಕ್ಳುಗಳಿಗೆ ಗೊತ್ತಿಲ್ದಿರೋರ್ಗೆ ಯಾವ ರೀತಿ ತಿಳಿಸ್ಬೇಕು ಏನು ಅನ್ನೋದು ವಿಜ್ಞಾನಿಗಳನ್ನ ಅವ್ರನ್ನೆಲ್ಲ ಹಿಡಿದು ಸರ್ಕಾರ ಇದಕ್ಕೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು, ಏನು ಅದಕ್ಕೆ ಪೋಷಕನೆ ಹೆಂಗ್ ಮಾಡ್ಬೇಕು, ಇರೋದ್ನ ಕಾಪಾಡ್ಕೊಂಡು ಹೋಗೋದ್ ಹೆಂಗೆ, ಇಲ್ದಿರೋದ್ ಬೇಡ. ಇವರಂತೂ ಹುಡ್ಸಕ್ಕಂತೂ ಆಗಲ್ಲ. ಹೌದು, ಇರೋದ್ನ ಇಲ್ದಿರೋದ್ ಬೇಡ, ಇಲ್ದಿರೋದ್ನ ನಾವು ಹುಟ್ಟಾಕಿ ಅಂತ ಹೇಳ್ತಾ ಇಲ್ಲ. ಈ 400 ವರ್ಷ ಇತಿಹಾಸ ಉಳ್ಳ ಈ ದೊಡ್ಡ ಆಲ್ಮರನ ಇರೋದ್ರಲ್ಲಿ ಕಾಪಾಡ್ಕೊಂಡು ಹೋಗೋದ್ ಹೆಂಗೆ ಅನ್ನೋದು ಅವ್ರು ಮಂದಟ್ ಮಾಡ್ಕೊಂಡ್ಬಿಟ್ರೆ, ಈ ಸಂರಕ್ಷಣೆ ಮಾಡ್ಕೊಂಡ್ಬಿಟ್ರೆ ಕೆಲವು ಎಷ್ಟೊಂದು ಸೈಂಟಿಸ್ಟ್ಗಳವ್ರೆ, ಎಷ್ಟೊಂದು ವಿಜ್ಞಾನಿಗಳವ್ರೆ ಈ ಮರ ಬುಡಗಳನ್ನ ಇನ್ನೂ ಎಷ್ಟು ಗಟ್ಟಿಪಡಿಸ್ಬೇಕು, ಎಷ್ಟು ಇದನ್ನ ಸದುಪಯೋಗ ಪಡಿಸ್ಬೇಕು, ಇರೋದ್ನ ಕಾಪಾಡ್ಕೊಂಡೋಗಿ ಎಲ್ಲಾ ಗಿಡ ಮರಗಳು ಆಚೆ ಕಡೆಯಿಂದ ರೋಡ್ಗಳೆಲ್ಲ ಹೊಡ್ಕ ಬಂದಿ ಇವತ್ತು ಪ್ರಕೃತಿ ಪರಿಸರನ ಈ ಗಾಳಿ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಇದಿಲ್ಲ. ಇಲ್ಲಿ ವಲಸೆ ಬರೋ ಪಕ್ಷಿಗಳೇ ಬರ್ತಾ ಇಲ್ಲ. ಈಗ ಪಕ್ಷಿಗಳೇ ಇಲ್ಲ ಸರ್, ಪಕ್ಷಿಗಳೇ ಇಲ್ಲ. ದೊಡ್ಡ ಮರಕ್ಕೆ ಎಷ್ಟು ಪಕ್ಷಿಗಳು ಇರ್ಬೇಕಾಗಿತ್ತು ಅಷ್ಟು ಬರವು. ಈ ಪೊಲ್ಯೂಷನ್ಗಳು ಇದ್ರಿಂದ ಪಕ್ಷಿಗಳೇ ಬರ್ತಾ ಇಲ್ಲ ಇಲ್ಲಿ. ಪಕ್ಷಿಗಳು ಎಷ್ಟು ಅವಾಗೆಲ್ಲ ನಾವು ನೋಡ್ದಂಗೆ ಎಷ್ಟು ಪಕ್ಷಿಗಳು ಬರವು, ಪಕ್ಷಿಗಳು ಇಲ್ಲ ಸರ್. ಎಲ್ಲ ಹಾಳಾಗ್ಬಿಟ್ಟವೆ. ಆದ್ರಿಂದ ಹೌದು, ಇದನ್ನ ಆದಷ್ಟು ಈ ಅರಣ್ಯಾಧಿಕಾರಿಗಳು ನಮ್ಮ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿರುವಂತ DKC ಸಾಹೇಬ್ರು ಅಕಸ್ಮಾತ್ ಮನ್ಸ್ ಮಾಡ್ಬಿಟ್ರೆ ಈ ಮರನ ಏನ್ ಬೇಕಾರ ಮಾಡ್ಬೋದಲ್ಲ ಸರ್ ಅವರು? ಸರ್ ಮನ್ಸ್ ಮಾಡಿದ್ರೆ DKC ಸಾಹೇಬ್ರು ಮನ್ಸ್ ಮಾಡ್ಬೋದು. ಅವ್ರ ಬಿಸಿಲೇ ಅವ್ರು ಇದಾರೆ. ಏನೇ ಇದ್ರು ಅಕಸ್ಮಾತ್ ಇಂತ ಒಂದು ಇತಿಹಾಸ ಇರುವಂತ ಮರನ ಮನಸ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ, ಅಲ್ಲಿ ಅವ್ರದ್ದೆಲ್ಲ ಇದ್ರ ಕಡೆ ಗಮನ ಇಲ್ಲ. ಅವ್ರದ್ದೇನಿದ್ರು ಡೆವಲಪ್ಮೆಂಟ್ ಎಲ್ಲ ಬಿಲ್ಡಿಂಗ್ಗಳು, ಈ ಮಾಲ್ ಬಿಲ್ಡಿಂಗ್. ಇದು ನಮ್ಮ ರಾಜ್ಯದ ಕಿರೀಟ ಅಲ್ವಾ ಸರ್ ಈ ಮರ? ಕಿರೀಟನೇ, ಅದು ಅವ್ರಿಗೆ ಗೊತ್ತಿರ್ಬೇಕಲ್ಲ ಸರ್. ಅದು ಅವ್ರಿಗೆ ಇದು ದೊಡ್ಡ ಮರ ಅವ್ರನ್ನ ಹೋಗಿ ನೀವೇ ವಿಚಾರಣೆ ಮಾಡ್ಬಿಡಿ. ದೊಡ್ಡ ಮರ ಎಲ್ಲೈತೆ ಅಂತ ಬೇಕಾದ್ರೆ ಅವ್ರು ಕೇಳಿದ್ರು ನಿಮ್ನೇನೆ ಎಲ್ಲಿ ಬರ್ತದೆ ಇಲ್ಲಿ ಈ ದೊಡ್ಡ ಮರ ಅಂತ ನಿಮ್ನೆ ಕೇಳಿದ್ರು. ಆ ರೀತಿ ಈ ರಾಜಕಾರಣಿಗಳು ಇರೋದು ಇಲ್ಲಿ. ಈ ರಾಜಕಾರಣಿಗಳು ವಿಷಯ ಅವ್ರು ಗಮನಕ್ಕೆ ತಂದಿ ಅವ್ರೇನ ಒಂದು ಡೆವಲಪ್ಮೆಂಟ್, ಈಗ ಬೆಂಗಳೂರ್ನ ಆ ತರ ಸಿಂಗಾಪುರ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅನ್ಕೊಂಡು ಎಲ್ಲ ಬರೀ ಮಾತಲ್ಲಿ ಹೇಳ್ಕೊಂಡು ಹೊರಟಾದ್ರೆ ಬರ್ತಾನು. ಯಾರು ಈ ಡೆವಲಪ್ಮೆಂಟ್ ಇಲ್ಲಿ ಒಂದು ದೊಡ್ಡ ಮರ ಇರೋದೇ ಗೊತ್ತಿಲ್ಲ ಸರ್. ಆದ್ರೂ ಸರ್ ನೋಡಕ್ ತುಂಬಾ ಬೇಜಾರಾಗತ್ತೆ. ನಾವು ಕೇಳಿದೀವಿ ಎಷ್ಟು ಸಿನಿಮಾಗಳೆಲ್ಲ ಇಲ್ಲಿ ಸಿನಿಮಾಗಳು. ಹೌದೌದು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್ ಅವ್ರನ್ನೆಲ್ಲ ನಾವು ನೋಡಿದ್ವಿ. ಅಮಿತಾಬ್ ಬಚ್ಚನ್ ಅವ್ರದ್ದು ಶೋಲೆ ತೆಗ್ದಿರೋದು ಅವೆಲ್ಲ ನಮ್ಗೆಲ್ಲ ಗೊತ್ತಿರೋದೇನೆ. ಅವಾಗ ಎಷ್ಟೋ ಚೆನ್ನಾಗಿತ್ತು. ಈಗ ಎಲ್ಲ ಏನೋ ಡೆವಲಪ್ಮೆಂಟ್ ಮಾಡ್ಬೋದು. ಇದೆಲ್ಲ ಪ್ರವಾಸಿ ತಾಣ ಅಂತಂದ್ರೆ ದೊಡ್ಡ ಮರ ಅದನ್ನು ಹೆಸರುವಸ್ಕೆನೆ, ಅದು ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು. ಈಗ ನಾವ್ ಹೇಳ್ದಂಗೆ ಅವಾಗ ಈ ಪಠ್ಯ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು, ಮಕ್ಕಳುಗಳು ಗೊತ್ತಿಲ್ಲ. ಒಂದು ಪಾಠದಲ್ಲಿ ನಮ್ಮ ದೊಡ್ಡ ಮರ ಅನ್ನೋ ಒಂದು ಇದ್ಬಿಟ್ರೆ ಇತಿಹಾಸ, ಹೌದು, ಪ್ರತಿಯೊಂದು ಮಗುನು ಓದತ್ತೆ. ಓದಿದ್ಮೇಲೆ ಏನು ಅಂತ ಗೊತ್ತಾಗುತ್ತೆ, ಮಾಹಿತಿ ತಿಳ್ಕೊಂತದೆ. ಪ್ರವಾಸ ಮಾಡ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಡೆವಲಪ್ಮೆಂಟ್ ಮಾಡ್ಬೇಕು. ಇಲ್ಲಿ ಏನಿದೆ ಅಂತ ಪ್ರವಾಸ ಬರ್ತಾರೆ ಸರ್. ಈ ಮರದ 4 ಬೇರ್ಗಳು ನೋಡಂಗೆ ಬಂದಂಗ ಆಗಿದೆ, ಎಲ್ಲ ಹೊರಟೋಗ್ಬಿಟ್ಟಿದೆ, ಏನು ಇಲ್ಲ. ಅದಕ್ಕೆ ಇದು ಸಂರಕ್ಷಣೆ ಹೆಂಗೆ ಮಾಡ್ಬೇಕು ಅಂತ ಅದನ್ನೇ ನಾನು ಅವಾಗ ಹೇಳಿತು. ವಿಜ್ಞಾನಿಗಳು ಇದಾರೆ,
ತುಂಬಾ ಹಾ. ಜನ ವಿಜ್ಞಾನಿಗಳಿದ್ದಾರೆ. ಹೌದು. ಅವ್ರನ್ನೆಲ್ಲ ಕರ್ಕೊಂಬಂದಿ ಏನು ಇದ್ರ ಒಂದೊಂದು ಮಣ್ಣಿಗೆ ಮಣ್ಣಿಗೆ ಮಣ್ಣು ತೆಗೆದ್ಬಿಟ್ಟು ಅವರೆಲ್ಲ ತಿಳಿಸಿ ಅಂತ ಎಲ್ಲ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಹೌದು. ಏನ್ ಬೇಕಾದ್ರೂ ಮಾಡ್ಬೋದು, ಡೆವಲಪ್ಮೆಂಟ್ ಮಾಡ್ಬೋದು. ಹಾ. ಇನ್ನು ಇದ್ರನ್ನ ಉಳಿಸ್ಕೊಳಕ್ ಏನ್ ಇದ್ ಮಾಡ್ಬೇಕು ಮಾಡ್ಬೋದು. ಹಾ. ಆದ್ರೆ ಯಾರಿಗೂ ಬೇಕಾಗಿಲ್ಲ, ಇರೋದ್ನ ಕಾಪಾಡ್ಕೊಂಡು ಹೋಗೋದ್ರೆ ಸಾಕಾಗದ ಇಲ್ಲಿ. ಹಾ. ಯಾರಿಗೂ ಅದನ್ನ ಇದ್ ಕಡೆ ಸರ್, ಇದು ಗಮನ ಹರಿಸ್ತಿಲ್ಲ. ಈ ಅಂಗಡಿ ರೋಡು ರಸ್ತೆಗಳೆಲ್ಲ ಈ ಮರದ ಪಕ್ಕನೆ ಬಂದಿರೋದ್ರಿಂದ ಈ ಆ ಸೌಂಡಿಗೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಓಡೋಗ್ಬಿಟ್ಟಿದಾವಲ್ಲ. ಹೌದೌದೌದು, ಅದು ಕಂಪಲ್ಸರಿ ಅದು. ಯಾಕಂದ್ರೆ ಪೊಲ್ಯೂಷನ್ ಇದ್ದಾಗ ಈ ಹಾ. ಗುಬ್ಬಚ್ಚುಗಳು ಹೆಂಗಿದ್ದು ಗೊತ್ತಾ, ಹಾ. ಈಗ ಗುಬ್ಬಚ್ಚುಗಳು ಬೆಳಗ್ಗೆ ಹೊತ್ತಾದ್ರು ಆ ಇಂಪು ಕೇಳ್ತಿದ್ದಾಗೆ ಅದೇ ಎಷ್ಟೋ ತಂಪಾಗಿರೋದು. ಇದೇ ಊರ ಸರ್ ನಿಮ್ದು? ಹೌದೌದು. ಹಾ. ಹಾ, ಇದೇ ಊರೇ. ನೀವು ಚಿಕ್ಕಂದಲ್ಲಿಂದ ನೋಡಿದೀರಾ? ನೋಡಿದೀನಿ. ಹಾ, ಮರ ಅವಾಗಿಂದನೂ ಅಂದ್ರೆ ಅವಾಗ ಸ್ವಲ್ಪ ಚೆನ್ನಾಗಿತ್ತು, ಅವಾಗೆಲ್ಲ ಚೆನ್ನಾಗಿತ್ತು. ಈಗ ಈ ಗಾಡಿಗಳು, ವೆಹಿಕಲ್ಸ್ಗಳು ಹಾ. ಅವೆಲ್ಲ ಜಾಸ್ತಿ ಆಗ್ಬಿಟ್ಟು ಹಾ. ಎಲ್ಲ ನೋಡಿ ಸರ್, ಈಗ ನಾವ್ 5 ನಿಮಿಷ ಇಲ್ಲಿ ಕುತ್ಕೊಳಕ್ ಇವಾಗಾದ್ರೂ ಜಾಗ ಇದೆ. ಹಾ. ಇನ್ನು 5 ವರ್ಷ ಬಿಟ್ರೆ ಹಾ. ಈ ಜಾಗನು ಇದು ಇರ್ತದೆ ಇರಲ್ವ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಇವಾಗ. ಹಾ. ಇದ್ರನ್ನು ಯಾವ್ದಾನ ಒಂದ್ ಬಿಲ್ಡಿಂಗ್ ಮಾಡ್ಬಿಡ್ತಾರೆ ಅನ್ನೋದು ಒಂದ್ ಭಯ ಬಂದ್ಬಿಟ್ಟಿದೆ. ಯಾವ್ದೋ ಸೈಟ್ ಮಾಲ್ ಮಾಡ್ಬಿಡ್ತಾರೆ, ಹಾ. ನಗರಾಭಿವೃದ್ಧಿ ಇದ್ ಮಾಡ್ಬೇಕು ಹಾ. ಅಂತ ಮಾಡ್ಬಿಟ್ಟು ಇದನ್ನ ಯಾವ್ದಾನ ಒಂದು ಯಾರನ್ನ ಬೇರೆ ರಾಜಕಾರಣಿಗಳು ಬಂದ್ರು ಅಂದ್ರೆ ಹಾ. ಇದನ್ನು ಮಾಲ್ ಮಾಡ್ಬಿಡ್ತಾರ ಸರ್. ಹಂಗಂತೀರ? ದೊಡ್ಡ ಮರನೇ ಕಾಣದಲ್ಲಿ ಮಾಡಕ್ ಬಿಡ್ತಾರೆ. ಇದ್ದಿದ್ದೆ ಸುಳ್ಳು ಅನ್ನೋ ಲೆಕ್ಕಕ್ಕೆ ಆಗ್ಬಿಡತ್ತೆ. ಹೌದೌದು, ಅದ್ರ ಮರ್ಸ್ಬಿಡ್ತಾರೆ ಒಟ್ನಲ್ಲಿ. ಹಾ. ಆದ್ರೂ ಈ ಮೊದ್ಲೇ ಎಲ್ಲ ಇದ್ರ ಜಾಗದ ವಿಡಿಯೋಸ್ಗಳು ಅದೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ತುಂಬಿಕೊಂಡಿತ್ತು ಈ ಮರ ಎಲ್ಲ ತುಂಬಿಕೊಂಡಿದೆ. ಏನ್ ಸರ್ ಎಲ್ಲ ಖಾಲಿ ಕಾಣಿಸ್ತಾ ಇದೆ, ಸರ್, ಏನು ಇಲ್ಲ. ಇಲ್ಲಿ ಬೇರೆ ಇದಕ್ಕೆಲ್ಲ ಗೊಬ್ಬರಗಳು ಹಾಕಿ, ಒಳ್ಳೆ ನೀರ್ ಹಾಕಿ, ತಂಪಾಗಿ ಹಾ. ನೀರ್ ಹಾಕಿ, ಗೊಬ್ಬರ ಹಾಕಿ, ಸಂಬಂಧಪಟ್ಟವ್ರು ಅವೆಲ್ಲ ಮಾಡ್ಬೇಕು. ಹೌದು. ಸಂಬಂಧಪಟ್ಟವ್ರು ಇದಕ್ಕೆಲ್ಲ ಗೊಬ್ಬರ ಹಾಕಿ ಏನೇನೋ ಇದೆ ಅಲ್ಲ, ಈ ಕೃಷಿ ಇದ್ರದ್ದೆಲ್ಲ ಏನೇನೋ ಐತೆ ಅದ್ರಲ್ಲಿ ಹಾ. ಅವ್ರಿಗೆ ಗೊತ್ತಿರ್ತದೆ ಮಾಹಿತಿ. ವಿಜ್ಞಾನ ಅನ್ನೋದು ಗೊತ್ತಿರ್ತದೆ. ಹಾ. ನಾವು ಹಂಗೆಲ್ಲ ಹೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಹೌದು. ಇಲ್ಲಿ ನಮ್ಗೇನ್ ಜನಗಳು ಬಿಡೋದೇ ಒಂದ್ ಟೈಮಿಂಗ್ಸ್. ಹಾ. ಆ ಟೈಮಿಂಗ್ಸ್ ಏನೋ ಬಂದ್ 5 ನಿಮಿಷ ಬಂದು ಕುತ್ಕೊಂಡಿದೆ. ಇದು ಸಂಬಂಧಪಟ್ಟವ್ರು ಏನ್ ಮಾಡ್ತಾವ್ರು ಅನ್ನೋದೇ ಅದು ಅವ್ರಿಗೆ ಇದ್ರ ಮುಖಾಂತರ ಆದ್ರೂನು ಇದ್ರ ಬಗ್ಗೆ ತಿಳ್ಕೊಂಡು ಆದಷ್ಟು ಉಳಿಸ್ಕೊಂಡೋಗೋ ಪ್ರಯತ್ನ ಪಡ್ಬೇಕು ಅಧಿಕಾರಿಗಳು. ಹೌದು. ಹೌದು. ಇನ್ನೊಂದ್ 5 ವರ್ಷ ಬಿಟ್ರೆ ಇದು ಇರಲ್ಲ ಸರ್. ಇರಲ್ಲ. ಇನ್ನೊಂದ್ 5 ವರ್ಷ ಇವ್ರು ಇದೇ ತರ ಈ ತರ ನೆಗ್ಲೆಕ್ಟ್, ಬೇಜವಾಬ್ದಾರಿ ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸಗಳು ಮಾಡೋದ್ರಿಂದ ಅವ್ರಿಗೇನು ಅವ್ರ ಪಾಡ್ಗವ್ರು ಈಗ ನಮ್ದೇ ದುಡ್ಡದು. ಹೌದೌದು. ಅವ್ರೇನ್ ಕೈಯಿಂದ ಹಾಕಲ್ಲ. ಹೌದು, ಕೈಯಿಂದ ಹಾಕಲ್ಲ. ನಮ್ ದುಡ್ಡ ಇದ್ರ ಡೆವಲಪ್ಮೆಂಟ್ ಮಾಡಿ ಇದನ್ನ ಇರೋದ್ ನಾವು ಕಾಪಾಡ್ಕೊಂಡು ಹೋಗಿ. ಹೌದು ಅಂತ ಅನ್ಬಿಟ್ಟು ನಾವು ಇದರಿಂದ ನಿಮ್ಮಲ್ಲಿಂದ ತುಂಬಾ ಕಳಕಳಿಯಿಂದ ಮನವಿ ಮಾಡ್ತೀವಿ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು. ಖಂಡಿತ ಗಮನ ಹರಿಸಿ ಇದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಳ್ಳಿ. ಸ್ವಲ್ಪ ಡೆವಲಪ್ಮೆಂಟ್ ಮಾಡೋ ಕಡೆ ಯೋಚನೆ ಮಾಡಿ, ಮಾಡಿ ಈ ಮರ ಉಳಿಸ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಹೌದೌದು, ಏನೇ ಮಾಡಿ 400 ವರ್ಷದಿಂದ ಉಳ್ಸ್ಕೊಂಡ್ ಬಂದಿದ್ದಾರೆ. ಬಂದಿದೆ ಅದ್ರಷ್ಟೇ ಉಳ್ಕ ಬಂದಿರೋದ್ರಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ಬೇಕು, ಇನ್ಮೇಲೆ ನೀವು ಇದನ್ನ ಕಾಪಾಡ್ಕೊಂಡು ಹೋಗೋ ಸಂರಕ್ಷಣೆ ಯಾವ ರೀತಿ ಮಾಡ್ಬೇಕು. ಸೈಂಟಿಸ್ಟ್ಗಳು ಕರ್ಕೊಂಡ್ ಬಂದಿ, ವಿಜ್ಞಾನಿಗಳು ತುಂಬಾ ಇದಾರೆ ಗೌರ್ಮೆಂಟ್ ಇಂದ. ಹೌದೌದು, ಬೇರೆ ಕಡೆಯಿಂದ ಕರ್ಕೊಂಡ್ ಬಂದಿ ಅಂತಿಲ್ಲ, ಗೌರ್ಮೆಂಟ್ ಅಲ್ಲೇ ಇದಾರೆ. ರಾಜಕಾರಣಿಗಳು ಅವ್ರ ಮನೆ ಮುಂದ್ಗಡೆ ಪಾರ್ಕ್ ಬೇಕಾದ್ರೆ ರೆಡಿ ಮಾಡ್ತಾರೆ. ನಾನು ಅವೆಲ್ಲ ಅವ್ರವ್ರು ರೆಡಿ ಮಾಡ್ತಾರೆ. ಇದು ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತ ಅವಾಗ ಹೇಳ್ದೆ, ನಿಮ್ ದೊಡ್ಡ ಮರ ಇಲ್ಲದಂತ ನಮ್ನೆ ಕೇಳ್ಬಿಡ್ತಾರೆ ಅಂತ. ಹೌದೌದು, ಅಷ್ಟು ಬೇಜಾರಾಗುತ್ತೆ, ಅಷ್ಟು ಇದಾಗುತ್ತೆ. ಇದೇ ವಿದೇಶದಲ್ಲಿ ಇದ್ದಿದ್ರೆ ಈ ಮರ ಏನೋ ಮಾಡ್ತಿದ್ರಲ್ಲ ಸರ್. ವಿದೇಶದಲ್ಲಿ ಇದ್ದಿದ್ರೆ ಅದ್ರ ಡೆವಲಪ್ಮೆಂಟೇ ಬೇರೆ. ಇದನ್ನ ಇಲ್ಲಿಂದ ಈ ಮರನ ಇಲ್ಲಿಂದ ನೋಡಕ್ ಹೋಗೋರು. ಖಂಡಿತ. ಇಲ್ಲಿಂದ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, MLA ಗಳು, MP ಗಳು, ಮಕ್ಕಳುಗಳು ಇಲ್ಲಿಂದ ಕಾರ್ ಮಾಡ್ಕೊಂಡು ಹೋಗಿ ಇದನ್ನ ಇಲ್ಲಿರೋದಕ್ಕೆ ಬರಕ್ ಆಗಲ್ಲ. ಹೌದೌದು, ಕರ್ನಾಟಕದಲ್ಲಿ ವಿದೇಶದಲ್ಲಿ ಇದ್ದಿದ್ರೆ ಇಲ್ಲಿಂದ ಹೋಗಿ ನೋಡ್ಬೇಕಾದಂತ ಪ್ರವಾಸಿ ಸ್ಥಳ. ಯಾರ ರಾಜಕಾರಣಿಗಳನ್ನ ಈಗ ಕರ್ನಾಟಕದಲ್ಲಿ ಇದು ಎಷ್ಟು ಮರ ಈಗ ಕೇಳ್ಬೋಲ್ಲ, ನಮಗ್ ಗೊತ್ತು ಇದು ಪ್ರಥಮ ಸ್ಥಾನದಲ್ಲಿ ಐತೆ ದೊಡ್ಡಲ್ ಮರ ಅಂತ. ರಾಜಕಾರಣಿಗಳನ್ನ ಯಾರು ಒಬ್ರು ಬಾಯ್ಬಿಟ್ಟು ಕೇಳಿ ಸರ್, ಇದು ದೊಡ್ಡಲ್ ಮರ ಎಷ್ಟೇ ಸ್ಥಾನದಲ್ಲಿ ಅದಂತ ಕರೆಕ್ಟ್ ಆಗಿ ಹೇಳ್ತಾರೆ. ಯಾವ ದೊಡ್ಡಲ್ ಮರ ಅಂತ ಕೇಳ್ತಾರೆ, ತಮಾಷೆ ಆಗ್ಬಿಡತ್ತೆ. ಹೌದೌದು, ಕೇಳಿ ಇಲ್ಲಿಂದ ಈಗ ಇಲ್ಲಿ ಓದ್ತಿರೋ ಹುಡುಗರಿಗೇನೆ, ಸಂಬಂಧಪಟ್ಟ ಹುಡುಗರಿಗೇನೆ ಇದ್ರ ಇತಿಹಾಸ ಗೊತ್ತಿಲ್ಲ. ಸರ್ಕಾರಿ ಸ್ಕೂಲ್ಗಳಲ್ಲಿ ಇದ್ರ ಬಗ್ಗೆ ತಿಳಿಸಿಲ್ಲ, ಮಾಹಿತಿ ಇಲ್ಲ. ಈಗ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ, ಹೋಗಿ ಅಲ್ಲಿ ಟೀಚರ್ಗಳನ್ನೇ ಕೇಳಿ. ಎಷ್ಟು ಬೇಜಾರಾಗತ್ತೆ ಸರ್ ಹಿಂಗಿದ್ರೆ. ಹೌದು, ಕೇಳಿ ನೀವೆಲ್ಲ ಇದ್ ಮಾಡ್ಕೊಳ್ಳಿ. ನಮಗ್ ಗೊತ್ತಿರೋಷ್ಟು ಮಾಹಿತಿ ನಮ್ಗಿದೆ. ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವ್ ತಿಳಿಸೋದೇನು ಅಂತಂದ್ರೆ, ಇದ್ರನೇನೆ ಸ್ವಲ್ಪ ಡೆವಲಪ್ಮೆಂಟ್ ಇರೋದನ್ನ ಕಾಪಾಡ್ಕೊಂಡು ಹೋಗಿ ತಿಳಿಸೋದು ನಾವು ಅಂತ ಹೇಳ್ತೀರಾ. ತುಂಬಾ ಧನ್ಯವಾದ ಸರ್. ಓಕೆ, ಥ್ಯಾಂಕ್ಸ್ ಸರ್.